ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಮುರಳೀಧರ್. ಮೊದಲಿಗೆ ಹೆಡ್ಲೈನ್ಸ್. ಕಾಂಗ್ರೆಸ್ನಲ್ಲಿ ಸ್ಫೋಟಗೊಂಡ ಭಿನ್ನಮತ, ನಮ್ಮೂರಿಗೆ ನಮ್ಮ ಶಾಸಕ ಕಾರ್ಯಕ್ರಮಕ್ಕೆ ಪೊಲೀಸರ ಸರ್ಪಗಾವಲು. ಗ್ರಾಮೀಣ ಜನರ ಸಮಸ್ಯೆ ಆಲಿಸಿದ ಶಾಸಕ ಪ್ರದೀಪ್ ಈಶ್ವರ್. ಡಾಕ್ಟರ್ ಎಚ್ಎನ್ ಪ್ರಾಧಿಕಾರದ ಅಧ್ಯಕ್ಷರಾಗಿ ಶಿವಶಂಕರ್ ರೆಡ್ಡಿ ನೇಮಕ. ಬೈಕ್ ರ್ಯಾಲಿ ನಡೆಸಿ ಅದ್ದೂರಿ ಸ್ವಾಗತ ಕೋರಿದ ಅಭಿಮಾನಿಗಳು. ಆಪರೇಷನ್ ಅಭ್ಯಾಸ ಅಂಗವಾಗಿ ಕೋಲಾರದಲ್ಲಿ ಅಣುಕು ಪ್ರದರ್ಶನ. ಸಾರ್ವಜನಿಕರು ಭಯಭೀತರಾಗದಂತೆ ಅರಿವು. ರೋಮಾಂಚನ ಹಾಗೂ ಕುತೂಹಲದಿಂದ ವೀಕ್ಷಿಸಿದ ಸಾರ್ವಜನಿಕರು. ತೋಟಕ್ಕೆ ನೀರು ಹಾಯಿಸುವ ವಿಚಾರದಲ್ಲಿ ದಾಯಾದಿಗಳ ನಡುವೆ ಮಾರಾಮಾರಿ. ಯುವಕನ ಬರ್ಬರ ಹತ್ಯೆ, ಆರೋಪಿಗಳು ಅಂದರ್. ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ 10 ನೂತನ ಹವಾನಿಯಂತ್ರಿತ ಹೈಟೆಕ್ ಆಂಬ್ಯುಲೆನ್ಸ್. ಕ್ಷೇತ್ರದ ಜನರ ಪ್ರಾಣ ರಕ್ಷಣೆಗೆ ಶಾಸಕ ಪ್ರದೀಪ್ ಈಶ್ವರಿಂದ ಕೊಡುಗೆ. ವಾರ್ತೆಗಳ ವಿವರ. ಚಿಕ್ಕಬಳ್ಳಾಪುರ ವಿಧಾನಸಭಾ ವ್ಯಾಪ್ತಿಯ ಕಾಂಗ್ರೆಸ್ನಲ್ಲಿ ಭಿನ್ನಮತ ಸ್ಫೋಟಗೊಂಡಿದೆ. ಶಾಸಕರ ವಿರುದ್ಧ ಮುಖಂಡರು ತಿರುಗಿ ಬಿದ್ದಿದ್ದಾರೆ. ಶಾಸಕರು ಮಾತ್ರ ಇದ್ಯಾವುದರ ಬಗ್ಗೆಯೂ ತಲೆ ಕೆಡಿಸಿಕೊಳ್ಳದೆ ನಮ್ಮೂರಿಗೆ ನಮ್ಮ ಶಾಸಕರು ಕಾರ್ಯಕ್ರಮವನ್ನು ಮುಂದುವರೆಸಿದ್ದಾರೆ. ಭಿನ್ನಮತ ಎಲ್ಲಿ ಗಲಾಟೆಯಾಗುತ್ತದೋ ಎಂಬ ಹಿನ್ನೆಲೆಯಲ್ಲಿ ಪೊಲೀಸರು ಪ್ರದೀಪ್ ಕಾರ್ಯಕ್ರಮಕ್ಕೆ ಸರ್ಪಗಾವಲನ್ನೇ ಏರ್ಪಡಿಸಿದ್ದು 2 DR ವ್ಯಾನ್ಗಳನ್ನು ನಿಯೋಜಿಸಲಾಗಿತ್ತು. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಚಿಕ್ಕಬಳ್ಳಾಪುರ ವಿಧಾನಸಭಾ ವ್ಯಾಪ್ತಿಯ ಕಾಂಗ್ರೆಸ್ನಲ್ಲಿ ಭಿನ್ನಮತ ಸ್ಫೋಟಗೊಂಡಿದೆ. ಶಾಸಕರ ವಿರುದ್ಧ ಮುಖಂಡರು ತಿರುಗಿ ಬಿದ್ದಿದ್ದಾರೆ. ಶಾಸಕರು ಮಾತ್ರ ಇದ್ಯಾವುದರ ಬಗ್ಗೆಯೂ ತಲೆ ಕೆಡಿಸಿಕೊಳ್ಳದೆ ನಮ್ಮೂರಿಗೆ ನಮ್ಮ ಶಾಸಕರು ಕಾರ್ಯಕ್ರಮವನ್ನ ಮುಂದುವರೆಸಿದ್ದಾರೆ. ಭಿನ್ನಮತ ಎಲ್ಲಿ ಗಲಾಟೆಯಾಗುತ್ತದೋ ಎಂಬ ಹಿನ್ನೆಲೆಯಲ್ಲಿ ಪೊಲೀಸರು ಪ್ರದೀಪ್ ಕಾರ್ಯಕ್ರಮಕ್ಕೆ ಸರ್ಪಗಾವಲನ್ನೇ ಏರ್ಪಡಿಸಿದ್ದು 2 DR ವ್ಯಾನ್ಗಳನ್ನ ನಿಯೋಜಿಸಲಾಗಿತ್ತು. ಈ ಕುರಿತು ಒಂದು ವರದಿ. ನಮ್ಮೂರಿಗೆ ನಮ್ಮ ಶಾಸಕ ಎಂಬ ವಿನೂತನ ಕಾರ್ಯಕ್ರಮದ ಮೂಲಕ ಜನರಿಗೆ ನೆರವಾಗಿ ಹತ್ತಿರವಾಗುವ ಕೆಲಸವನ್ನ ಶಾಸಕ ಪ್ರದೀಪ್ ಈಶ್ವರ್ ಆರಂಭಿಸಿದ್ದು ಇದುವರೆಗೂ 200ಕ್ಕೂ ಹೆಚ್ಚು ಹಳ್ಳಿಗಳಿಗೆ ಭೇಟಿ ನೀಡಿ ಸ್ಥಳದಲ್ಲೇ ಹಲವು ಸಮಸ್ಯೆಗಳನ್ನ ಬಗೆಹರಿಸಿದ್ದಾರೆ. ಈ ಕಾರ್ಯಕ್ರಮಕ್ಕೆ ರಾಜ್ಯ ಮಟ್ಟದಲ್ಲಿ ಮೆಚ್ಚುಗೆ ವ್ಯಕ್ತವಾಗಿದೆ. ಸಿದ್ದರಾಮಯ್ಯ ಕೂಡ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಆದರೆ ಕಾರ್ಯಕ್ರಮ ಆರಂಭವಾದಾಗಿನಿಂದಲೂ ಕೂಡ ಪಕ್ಷದ ಮುಖಂಡರ ವಿರೋಧ ಇದ್ದೇ ಇದೆ. ಕಳೆದೊಂದು ವಾರದಿಂದೀಚೆಗೆ ಕಾಂಗ್ರೆಸ್ನ ಭಿನ್ನರ ಗುಂಪು ಶಾಸಕರ ವಿರುದ್ಧ ಸಭೆಗಳನ್ನ ನಡೆಸಿ ಹೈಕಮಾಂಡ್ಗೆ ದೂರು ತೆಗೆದುಕೊಂಡು ಹೋಗಲು ನಿರ್ಧರಿಸಿದ್ದು ಕಳೆದ 2 ದಿನಗಳ ಹಿಂದಷ್ಟೇ ತೋಟದ ಮನೆಯಲ್ಲಿ ಪ್ರಮುಖ ಮುಖಂಡರು ಕಾರ್ಯಕರ್ತರು ಸಭೆ ನಡೆಸಿದ್ರು. ಈ ಹಿನ್ನೆಲೆಯಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ಗ್ರಾಮಗಳಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಗಲಾಟೆ ಆಗಬಹುದು ಎಂಬ ಹಿನ್ನೆಲೆಯಲ್ಲಿ ಇಂದು ಮಂಚೇನಹಳ್ಳಿ ತಾಲೂಕಿನ ಜರಬಂಡಹಳ್ಳಿ ಗ್ರಾಮ ಪಂಚಾಯಿತಿ, ಪಿಡಚಲಹಳ್ಳಿ, ನುಲುಗುಮ್ಮನಹಳ್ಳಿ, ಜರಬಂಡಹಳ್ಳಿಗೆ ಅಧಿಕಾರಿಗಳ ತಂಡದೊಂದಿಗೆ ತೆರಳಿದ್ದ ವೇಳೆ ಪೊಲೀಸರು ಸರ್ಪಗಾವಲನ್ನ ಏರ್ಪಡಿಸಿದ್ರು. ಈ ವೇಳೆ ಮಾತನಾಡಿದ ಶಾಸಕ ಪ್ರದೀಪ್ ಈಶ್ವರ್, ನಮ್ಮೂರಿಗೆ ನಮ್ಮ ಶಾಸಕ ಕಾರ್ಯಕ್ರಮ ಮಂಚೇನಹಳ್ಳಿ ವ್ಯಾಪ್ತಿಯ ಗ್ರಾಮಗಳಲ್ಲಿ ಮುಗಿಸಿದ್ದು ಕೇವಲ 1-2 ಪಂಚಾಯಿತಿ ಬಾಕಿ ಇದೆ. ಆದಷ್ಟು ಬೇಗ ಅಲ್ಲಿಯೂ ತೆರಳಿ ಜನರ ಸಮಸ್ಯೆಗಳನ್ನ ಪರಿಹರಿಸಲಾಗುವುದು. ಯಾವುದೇ ಕೆಲಸ ಮಾಡಲು ಇಚ್ಛಾಶಕ್ತಿ ಇರಬೇಕು, ಆಗ ಮಾತ್ರ ಕೆಲಸ ಮಾಡಲು ಸಾಧ್ಯ. ಚುನಾಯಿತ ಪ್ರತಿನಿಧಿಗಳು ತಮ್ಮ ಜವಾಬ್ದಾರಿಯನ್ನು ಅರಿತು ಕೆಲಸ ಮಾಡಬೇಕು. ಜನರಿಗೆ ಪಿಂಚಣಿ ಸೌಲಭ್ಯ, ರೇಷನ್ ಕಾರ್ಡ್, ಆಧಾರ್ ಕಾರ್ಡ್ ಮಾಡಿಸಿಕೊಡಲು ಚುನಾಯಿತ ಪ್ರತಿನಿಧಿಗಳು ಕಾಳಜಿ ವಹಿಸಬೇಕು. ನಾನು ಬಡತನದಿಂದ ಬಂದವನು. ಬಡವರ ಕಷ್ಟಗಳನ್ನ ದೂರ ಮಾಡಲು ಮನೆ ಮನೆಗೆ ಭೇಟಿ ನೀಡಿ ಸೌಲಭ್ಯ ಕಲ್ಪಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಿದ್ದೇನೆ. ಇಂದು ಪಿಂಚಣಿ ಸೌಲಭ್ಯ ಕಲ್ಪಿಸುವ ಕುರಿತು ನನ್ನ ಗಮನಕ್ಕೆ ತರಲಾಯಿತು. 15 ಜನರಿಗೆ ಪಿಂಚಣಿ ವ್ಯವಸ್ಥೆ ಮಾಡಲಾಗಿದೆ. ನಿವೇಶನ ಮಂಜೂರು, ಸಮುದಾಯ ಭವನಕ್ಕೆ ಬೇಡಿಕೆ, ರಸ್ತೆ ಸಂಪರ್ಕ ಜೊತೆಗೆ ಹಲವು ಸಮಸ್ಯೆಗಳನ್ನ ಜನರು ಹೇಳಿಕೊಂಡಿದ್ದಾರೆ. ಆದಷ್ಟು ಬೇಗ ಎಲ್ಲವನ್ನು ಬಗೆಹರಿಸಲಾಗುವುದು ಎಂದರು. ಅವ್ರು ಕೇಳ್ತಿರೋ ಸರ್ವೆ ನಂಬರಲ್ಲಿ 53 ಹಾಕ್ಕೊಂಡಿದ್ದಾರೆ. ಸೊ ಕಮಿಟಿಯಲ್ಲಿಟ್ಟು ಅದು ರಿಜೆಕ್ಟ್ ಆಗಿದ ತಕ್ಷಣ ಅವ್ರಿಗೆ ಮಾಡಿಕೊಡೋ ಪ್ರಯತ್ನ ಪಡ್ತೀವಿ. ಮತ್ತು ಸಮುದಾಯ ಭವನ ಕೇಳಿದ್ರೆ ಅದು ಮಾಡಿಕೊಡ್ತೀವಿ. ಮತ್ತು ತುಂಬ ಜನ ಜರಬಂಡಹಳ್ಳಿಯಲ್ಲಿ, ಪಿಡಚಲಹಳ್ಳಿಯಲ್ಲಿ ತುಂಬ ಜನಕ್ಕೆ ಪೆನ್ಷನ್ನು, ಓಲ್ಡ್ ಏಜ್ ಪೆನ್ಷನ್ ಯಾರಿಗೂ ಬರ್ತಾನೆ ಇಲ್ಲ. ಸೊ ಈ ಹಳ್ಳಿಗಳೆಲ್ಲ ನನಗೆ ನೋಡಿದಾಗ ಸ್ವತಂತ್ರ ಬಂದಾಗಿಂದ ನಮ್ಮ ಯೋಗ್ಯತೆಗಳಿಗೆ ಒಂದು ರೇಷನ್ ಕಾರ್ಡು, ಒಂದು ಆಧಾರ್ ಕಾರ್ಡ್ ಮಾಡ್ಕೊಡೋಕ್ಕಾಗಿಲ್ವೇ ಅನ್ನೋದೊಂದು ಬೇಸರ ಇದೆ. ಅದಕ್ಕೆ ಪ್ರದೀಪ್ ಈಶ್ವರ್ MLAಗೆ ಮನೆ ಹತ್ರ ಬಂದು
ಇವತ್ತೊಂದು 15 ಜನಕ್ಕೆ ಪೆನ್ಷನ್ ಆಗುತ್ತೆ ನಾನು ಬಂದಿರೋದಕ್ಕೆ. ಅವ್ರಿಗೆಲ್ಲ ಏಜ್ ಆಗಿದೆ, ಗೊತ್ತಿಲ್ಲ. ಒಂದು ಈಗ ಒಬ್ಬೊಬ್ರಿಗೆ ಒಂದು 1200 ರೂಪಾಯಿ ಬಂತು ಅಂದರೆ ಅವ್ರ ಜೀವನದಲ್ಲಿ ಬದಲಾವಣೆ ಬರಲ್ವ? ಸೊ ಪ್ರತಿ ಹಳ್ಳಿಗೆ ಇನ್ನೇನು ಮನ್ಸನಹಳ್ಳಿ, ಜರ್ಬಂಡಹಳ್ಳಿ, ಹಳೆಹಳ್ಳಿ ಒಂದಿದೆ. ಇನ್ನೆಲ್ಲ ಹಳ್ಳಿ ಮುಗಿಸಿ ಮನ್ಸನಹಳ್ಳಿನ ಒಂದು ಅಭಿವೃದ್ಧಿ ಪಥದ ತಗೊಂಡೋಗೋದು ನನ್ನ ಜವಾಬ್ದಾರಿ. ಈ ಹಳ್ಳಿ ಪನ್ಸೋರು ಬೇಕು, ಅವ್ರ ಕಷ್ಟ ಕೇಳೋರು ಬೇಕು. ನಾನು ಹೇಳೋದು, ಒಂದು MLA ಮನೆ ಮನೆಗೂ ಹೋಗಿ ರೇಷನ್ ಕಾರ್ಡು, ಚರಂಡಿ ಕ್ಲೀನು, ಪೆನ್ಷನ್ನು ಮಾಡಿಸ್ಬೋದಾದರೆ ಇದೇ ಕೆಲಸನ ಪ್ರತಿ ಮೆಂಬರು, ಪ್ರತಿ ಸದಸ್ಯ ಎಷ್ಟು ಲಿಮಿಟ್ ಇರುತ್ತೆ ಅವ್ರಿಗೆ? ಬೆಳಗ್ಗೆ ಒಂದು 1 ಅವರ್ ಓಡಾಡ್ಕೊಂಬಂದರೆ ಕೇಳ್ಬೋದು. ಯಾಕೆ? ಆ ಇಚ್ಛಾಶಕ್ತಿ ಕೊರತೆ ಇದೆ. ಅಂಥ ಇಚ್ಛಾಶಕ್ತಿ ಇರೋ ನಾಯಕರನ್ನ ರಾಜಕಾರಣಕ್ಕೆ ತರಬೇಕು. ಇನ್ನು ಶಾಸಕ ಪ್ರದೀಪ್ ಈಶ್ವರ್ ಅವರಿಗೆ ನಮ್ಮೂರಿಗೆ ನಮ್ಮ ಶಾಸಕರು ಕಾರ್ಯಕ್ರಮಕ್ಕೆ ಇದೇ ಮೊದಲ ಬಾರಿಗೆ ಸರ್ಪ ಗಾವಲನ್ನ ಏರ್ಪಡಿಸಿದ್ದು 2 DR ವ್ಯಾನ್ಗಳನ್ನ ನಿಯೋಜಿಸಲಾಗಿತ್ತು. ಈ ಸಂದರ್ಭದಲ್ಲಿ ಮಂಡಿಕಲ್ ಮಂಚೇನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನಾಗಭೂಷಣ್, TAPCMS ನಿರ್ದೇಶಕ ಬಿಸೇಗಾರಹಳ್ಳಿ ನಾಗೇಶ್, ಡ್ಯಾನ್ಸ್ ಶ್ರೀನಿವಾಸ್ ಇನ್ನಿತರರು ಇದ್ದರು. ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ KS ನಾರಾಯಣಸ್ವಾಮಿ, ನ್ಯೂಸ್ TV, ಚಿಕ್ಕಬಳ್ಳಾಪುರ. ಡಾಕ್ಟರ್ H. ನರಸಿಂಹಯ್ಯ ಅಭಿವೃದ್ಧಿ ಪ್ರಾಧಿಕಾರದ ನೂತನ ಅಧ್ಯಕ್ಷರಾಗಿ ನೇಮಕಗೊಂಡಿರುವ ಮಾಜಿ ಸಚಿವ NS ಶಿವಶಂಕರ ರೆಡ್ಡಿ ಅವರನ್ನು ಗುರುವಾರ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮತ್ತು ಅವರ ಅಭಿಮಾನಿಗಳು ಸ್ವಕ್ಷೇತ್ರಕ್ಕೆ ಅದ್ದೂರಿಯಾಗಿ ಸ್ವಾಗತ ಕೋರಿದ್ದಾರೆ. HN ಅಭಿವೃದ್ಧಿ ಪ್ರಾಧಿಕಾರದ ನೂತನ ಅಧ್ಯಕ್ಷರಾಗಿ ನೇಮಕಗೊಂಡಿರುವ NH ಶಿವಶಂಕರ ರೆಡ್ಡಿಗೆ ಗೌರಿಬಿದನೂರಿನಲ್ಲಿ ಅದ್ದೂರಿ ಸ್ವಾಗತ ಕೋರಲಾಯಿತು. ಕ್ಷೇತ್ರದ ಗಡಿಭಾಗವಾದ ತಿಪ್ಪಗಾನಹಳ್ಳಿಯಿಂದಲೇ ಸಾವಿರಾರು ಮಂದಿ ಕಾರ್ಯಕರ್ತರು ಮತ್ತು ಅಭಿಮಾನಿಗಳು ಕಾರು ಮತ್ತು ಬೈಕ್ ರ್ಯಾಲಿ ಮೂಲಕ ನಗರದತ್ತ ಸಾಗಿದ್ರು. ದಾರಿ ಮಧ್ಯೆ ಬಂದಾರ್ಲಹಳ್ಳಿ, ಕಲ್ಲಿನಾಯಕನಹಳ್ಳಿ, ತೊಂಡೆಬಾವಿ, ಅಲಕಾಪುರ ಸೇರಿದಂತೆ ನಗರದ ಮುಖ್ಯ ದ್ವಾರದ ಬಳಿ ಸ್ಥಳೀಯ ಕಾರ್ಯಕರ್ತರು ಮತ್ತು ಮುಖಂಡರು ತಮ್ಮ ನೆಚ್ಚಿನ ನಾಯಕನಿಗೆ ಪುಷ್ಪಮಾಲೆ ಹಾಕಿ ಸಿಹಿ ತಿನಿಸಿ ಶುಭ ಕೋರಿದ್ರು. ನಗರದ ಮುಖ್ಯ ರಸ್ತೆಯಲ್ಲಿ ಚಿಕ್ಕಬಳ್ಳಾಪುರ ಕ್ಷೇತ್ರದ ಶಾಸಕ ಪ್ರದೀಪ್ ಈಶ್ವರ್ನೊಂದಿಗೆ ರೋಡ್ ಶೋ ಮೂಲಕ ಸಾಗಿ ಅಂಬೇಡ್ಕರ್ ವೃತ್ತ ಮತ್ತು NC ನಾಗಯ್ಯ ರೆಡ್ಡಿ ವೃತ್ತದಲ್ಲಿ ಕಾರ್ಯಕರ್ತರು ಮತ್ತು ಅಭಿಮಾನಿಗಳನ್ನು ಉದ್ದೇಶಿಸಿ ಮಾತನಾಡಿದರು. ಬಳಿಕ ಶ್ರೀ ಶನಿ ಮಹಾತ್ಮ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಎಲ್ಲರಿಗೂ ಅಭಿನಂದನೆ ತಿಳಿಸಿದರು. ನೂತನ HN ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ NH ಶಿವಶಂಕರ ರೆಡ್ಡಿ ಮಾತನಾಡಿ, ಸರ್ಕಾರವು HN ಪ್ರಾಧಿಕಾರವನ್ನು ರಚನೆ ಮಾಡಿದ್ದು ಬಜೆಟ್ನಲ್ಲಿ ಘೋಷಣೆಯಾದ ಎಲ್ಲ ಕಾರ್ಯಕ್ರಮಗಳು ಅನುಷ್ಠಾನವಾಗುವುದು ಜೂನ್ ತಿಂಗಳಿಂದ. ಆದರೆ ಅತಿ ಶೀಘ್ರದಲ್ಲಿ ರಚನೆ ಮಾಡಿ ಸಂಬಂಧಪಟ್ಟಂತಹ ಅಧಿಕಾರವನ್ನು ನನಗೆ ವಹಿಸಿದ್ದಾರೆ. ಅದರಂತೆ ನಾನು HN ವಿಜ್ಞಾನ ಕೇಂದ್ರವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಭಿವೃದ್ಧಿಪಡಿಸಲು ಶ್ರಮಿಸುತ್ತೇನೆ ಎಂದರು. ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರು ನನಗೆ ರಾಜಕೀಯವಾಗಿ ಶಕ್ತಿಯನ್ನು ಕೊಡಬೇಕು ಎಂದು ಈ ಅಧಿಕಾರವನ್ನು ನೀಡಿದ್ದಾರೆ. ಅವರ ಆಶಯದಂತೆ, ಎಲ್ಲರ ನಿರೀಕ್ಷೆಯಂತೆ ನಾನು ತಾಲೂಕಿನ ಮಿನಿ ವಿಧಾನಸೌಧದಲ್ಲಿ ಒಂದು ಕಚೇರಿ ಮಾಡಿ ಅಲ್ಲಿಯೇ ಕುಳಿತುಕೊಳ್ಳುತ್ತೇನೆ. ನಿಮ್ಮ ಎಲ್ಲ ಕೆಲಸ ಕಾರ್ಯವನ್ನು ನಾನು ಮಾಡಿಸುತ್ತೇನೆ. ನಾವೆಲ್ಲರೂ ಸೇರಿ ಪ್ರತಿ ಪಂಚಾಯಿತಿಯಲ್ಲೂ ಸಜ್ಜಾಗಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಜಯಗಳಿಸುವಂತೆ ಮಾಡಿ ಪಕ್ಷವನ್ನು ಬಲಪಡಿಸೋಣ ಮತ್ತು ತಾಲೂಕಿನ ಅಭಿವೃದ್ಧಿಗೆ ಶ್ರಮಿಸೋಣ ಎಂದು ಹೇಳಿದ್ದಾರೆ. ಶಕ್ತಿ ಬರುತ್ತೆ, ನೀವೆಲ್ಲ ಉತ್ಸಾಹದಿಂದಿದ್ದೀರಿ. ನೀವು ಕೂಡ ಸರ್ಕಾರದಲ್ಲಿ ಇವತ್ತು ಸಿದ್ದರಾಮಯ್ಯನವರು ಮತ್ತೆ DK ಶಿವಕುಮಾರ್ ಈ ಪರಿಸ್ಥಿತಿಯನ್ನು ಮನಗಂಡು ನನಗೆ ಶಕ್ತಿ ಕೊಡಬೇಕು, ರಾಜಕೀಯವಾಗಿ ಕೊಡು ಅಂತೇಳಿ ಯೋಚನೆ ಮಾಡಿ ಈ ಒಂದು ಸ್ಥಾನವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಅವರ ಆಶಯದಂತೆ, ತಮ್ಮೆಲ್ಲರ ನಿರೀಕ್ಷೆಯಂತೆ ಇನ್ನು ಮುಂದೆ ನಾನು ನಿಮ್ಮ ಏನೇ ಕೆಲಸ ಕಾರ್ಯಗಳಿರಲಿ, ನಾನೊಂದು ಆಫೀಸ್ ಮಾಡ್ತೀನಿ, ಮಿನಿ ವಿಧಾನಸೌಧದಲ್ಲಿ ಆಫೀಸ್ ಮಾಡ್ತೀನಿ, ಅಲ್ಲೇ ಕೂತ್ಕೊಳ್ತೀನಿ. ನಿಮ್ದು ಏನೇ ಕೆಲಸ ಕಾರ್ಯ ಇದ್ದರೆ ನಾನು ಬನ್ನಿ, ಯಾವುದೇ ಇಲಾಖೆದಿರ್ಬೋದು ನಾನು ಮಾಡಿಸಿ, ಅಥವಾ ಯಾವುದೇ ವಿಚಾರ ಇರ್ಬೋದು, ನನ್ನ ವೈಯಕ್ತಿಕ
ಒಂದು ನಿರ್ವಹಣೆಯಲ್ಲಿ ಅಧ್ಯಕ್ಷರಾಗಿ ಮತ್ತು ಕೂಡ ಕೆಲಸ ಮಾಡ್ತೀನಿ. ವಿಶ್ವಾಸ ಇರಿ. ಮತ್ತೆ ತಮ್ಮೆಲ್ಲರ ಒಂದು ಉತ್ಸಾಹ ನಮಗೆ ಸ್ಫೂರ್ತಿ ಕೊಡ್ತಾ ಇದೆ. ಮುಂದೆ ಎಲ್ಲ ಕೂಡ ಕಾಂಗ್ರೆಸ್ ಪಕ್ಷವನ್ನು ಕಟ್ಟೋಣ. ಮತ್ತು ಕೆಲವು ದಿವಸ ಆದಮೇಲೆ ನಾವು ಪ್ರತಿ ಪಂಚಾಯತಿಗೆ ಹೋಗೋಣ. ಅಲ್ಲಿ ಕಾರ್ಯಕರ್ತರನ್ನೆಲ್ಲ ಕೂಡ ಸಂಘಟನೆ ಮಾಡಿ ಪ್ರತಿ ಪಂಚಾಯತಿಯಲ್ಲಿ ಕೂಡ ಮತ್ತೆ ಬರುವಂಥ ಏನು ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ನಾವೆಲ್ಲ ಸಜ್ಜಾಗಿ ಕಾಂಗ್ರೆಸ್ಸನ್ನು ಜಯಗಳಿಸ್ತಕ್ಕಂಥ ಕೆಲಸವನ್ನು ಮಾಡೋಣ ಅಂತೇಳಿ ಹೇಳಿ ನಾವೆಲ್ಲ ಇಷ್ಟು ಸುಡು ಬಿಸಿಲಲ್ಲಿ ಭಾಳ ಹೆಚ್ಚಿನ ಸಂಖ್ಯೆಯಲ್ಲಿ ತಾವೆಲ್ಲೆಲ್ಲ ಬಂದಿದ್ದೀರಿ. ನಿಮ್ಮ ಅಭಿಮಾನ ಯಾವತ್ತೂ ಕೂಡ ನಾನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ನಿಮ್ಮ ಅಭಿಮಾನದಿಂದ ಮುಂದೆ ಈ ತಾಲೂಕಿನ ಅಭಿವೃದ್ಧಿ, ಇವತ್ತು ಕುಡುಬಲಕುಂಟೆಯಲ್ಲಿ ಮಾಡಿರ್ತಕ್ಕಂಥ ಕೈಗಾರಿಕೆಗಳು, ಸಾವಿರಾರು ಜನ ಹೆಣ್ಮಕ್ಳು ಕೆಲಸಕ್ಕೆ ಹೋಗ್ತಾರೆ. ಮತ್ತು ಇಲ್ಲಿ ಇಡಗೂರು ರಸ್ತೆಯಲ್ಲಿ ಮಾಡಿರ್ತಕ್ಕಂಥ ಶಾಲೆಗಳು, ಇವತ್ತು ನಮ್ಮ ವಾಜಪೇಯಿ ಶಾಲೆ, ಮೊರಾರ್ಜಿ ದೇಸಾಯಿ ಶಾಲೆ, ಆದರ್ಶ ಶಾಲೆ, ಮತ್ತು KV ಸ್ಕೂಲು, ಮತ್ತು ಪಾಲಿಟೆಕ್ನಿಕ್ ಒಂದು ಕಡೆ ತಂದಿದ್ದೀವಿ. ಆ ಕಡೆ ಕೈಗಾರಿಕಾ ಕ್ಷೇತ್ರ ವಲಯ, ಈ ಕಡೆ ಆಡಳಿತ ವಲಯ, ಏನು ಮಿನಿ ವಿಧಾನಸೌಧ, ಅಂಬೇಡ್ಕರ್ ಭವನ, ಕೋರ್ಟ್ ಕೂಡ ಬರುತ್ತೆ. ಅದು ಏನು ಕೋರ್ಟಲ್ಲಿ ತಗಾದೆ ಬಿದ್ದಿದೆ, ಅದನ್ನು ಕೂಡ ಸರ್ಕಾರದ ಮಟ್ಟದಲ್ಲಿ ಅದಕ್ಕೆ ಪರಿಹಾರ ಹುಡುಕಿ ಕೋರ್ಟ್ ಕಟ್ಟಡವನ್ನು ಕೂಡ ಕಟ್ಟಿಸ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತೀನಿ. ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಮಾತನಾಡಿ, ಕಳೆದ 25 ವರ್ಷಗಳಿಂದ ಶಿವಶಂಕರ್ ರೆಡ್ಡಿ ಅವರು ಒಳ್ಳೆಯತನದಿಂದ ರಾಜಕೀಯ ಮಾಡಿಕೊಂಡು ಬಂದಿದ್ದಾರೆ. ಕುತಂತ್ರ ರಾಜಕಾರಣ ಬೇರೆಯವರು ಮಾಡಿದ ರೀತಿಯಲ್ಲಿ ಇವರು ಮಾಡಿದರೆ ಬೇರೆಯೊಂದು ರೀತಿಯಲ್ಲಿ ಇರಬಹುದು. ಇವರ ಒಳ್ಳೆಯತನದಿಂದ ಗೌರಿಬಿದನೂರು ಅಭಿವೃದ್ಧಿಯಾಗಿದೆ. ಇವರಿಂದ ಯಾರಿಗಾದರೂ ತೊಂದರೆಯಾಗಿದೆಯೇ? ಉಸ್ತುವಾರಿ ಮಂತ್ರಿಗಳಾಗಿದ್ದಾಗ ಯಾವುದೇ ಎಸ್ಕಾರ್ಟ್ ಇಲ್ಲದೆ ಚಿಕ್ಕಬಳ್ಳಾಪುರಕ್ಕೆ ಬರ್ತಿದ್ರು. ಈಗ ಕೆಲವರು ಕಾರ್ಪೊರೇಟ್, ಪಂಚಾಯಿತಿ ಅಧ್ಯಕ್ಷ ಅಥವಾ ಸದಸ್ಯರಾದರೆ ಅವರನ್ನ ಹಿಡಿಯಲು ಆಗುವುದಿಲ್ಲ ಎಂದರು. తిరిగి మా యజమాని ఎలక్షన్ కి వస్తాను క్యాన్వాస్ కిట్ కే మా యజమాని విధానసౌధకు తోడుకుపోతాము, మినిస్టర్స్ చేస్తాము. మీరేం దయచేసి దిగులు పడద్దండ. మా యజమాని స్ట్రాంగ్ ఉండడు, ಗೆಲ್ಲಿಸ್ತಾము, ತಿರುಗಿ ವಿಧಾನಸೌಧಕ್ಕೆ పోతాము. ನಾನೆಲ್ಲ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಿಗೆ ವಿನಂತಿಸೋದು, ಟಫ್ ಟೈಮಲ್ಲಿ 25 ವರ್ಷ ನಿಮ್ಮ ಕಷ್ಟ ಸುಖಕ್ಕೆ ನಾನು ಶಿವಶಂಕರ್ ರೆಡ್ಡಿ ಸಾಹೇಬ್ರಿಗೆ ಹೇಳ್ತೀನಿ, ಸರ್ ಸಾಹೇಬ್ರಿಗೆ ಇವತ್ತು ಅವ್ರಿಗೆ ಒಳ್ಳೇದು ಗೊತ್ತಿರೋದಷ್ಟೇ, ರಾಜಕಾರಣ ಗೊತ್ತಿಲ್ಲ. ಅವ್ರಿಗೆ ರಾಜಕಾರಣ ಗೊತ್ತಿದ್ದಿದ್ರೆ ಸಾಹೇಬ್ರು ಇವತ್ತು ಒಳ್ಳೇದು, ಯಾರು ಬಂದ್ರು ಕೆಲಸ ಮಾಡ್ಕೊಡು, ಸಿಂಪಲ್ ಆಗಿರು, ಒಳ್ಳೇದಿರು. ನಾನು ಅಂತೀನಿ ಸಾಹೇಬ್ರು 25 ವರ್ಷ ಅವ್ರು ಒಳ್ಳೆತನ. ಆದ್ರೆ ಅವರು ಬೇರೆ ರಾಜಕಾರಣಿಗಳ ತರ ಕುತಂತ್ರ ರಾಜಕಾರಣ ಮಾಡಿದಿದ್ರೆ ಇವತ್ತು ಯಾವ ಲೆವೆಲ್ ಇರ್ಬೋದಾಗಿತ್ತು. ಆದ್ರೆ ಅವ್ರು ಒಳ್ಳೇದ್ ಮಾಡ್ಕೊಂಡ್ ಬಂದಿದ್ದಾರೆ, ಗೌರಿಬಿದನೂರನ್ನ ಡೆವಲಪ್ ಮಾಡಿದ್ದಾರೆ. ಯಾಪದನ್ನ ಇರುವೆ ಅದೇಂಡ್ಲ ಇವ್ರಕನ್ನ ತೊಂದರೆಯಿಂದ ಮನ ಈ ಉಸ್ತುವಾರಿ ಸಚಿವರಾದಾಗ ಎಸ್ಕಾರ್ಟ್ ಇಲ್ದೆ ಚಿಕ್ಕಬಳ್ಳಾಪುರಕ್ಕೆ ಬರೋರು ಕೊಂದ್ರ ಕಾರ್ಪೊರೇಟರ್ ಐತಾನೆ ಪಟ್ಟೆಕೆ ಅಲ್ಲೇ ನಾ ಹೇಳಿ, ಕಾರ್ಪೊರೇಟರ್ ಐತೆ ಪಟ್ಟೆಕೆ ಅಲ್ಲೇ, ಈ పంచాయతీ అధ్యక్షుల పట్టేకెళ్ళ కొందరిని ఏమి ఆ టిఫన్ కార్లకే తెప్పించుకొని తిన్ను, కాలు కింద పెట్టెల్దపయ్యా. ಇದೇ ವೇಳೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಕೇಶವರೆಡ್ಡಿ, ಭಾರ್ಗವ್ ರೆಡ್ಡಿ, ಪ್ರಕಾಶ್ ರೆಡ್ಡಿ, ಹನುಮಂತ್ ರೆಡ್ಡಿ, ವೇಣು ಅಶ್ವಥ್ ನಾರಾಯಣ್, RP ಗೋಪಿನಾಥ್, ಮೈಲಾರಿ ತಾರಾನಾಥ್ ಮುಂತಾದವರು ಹಾಜರಿದ್ದರು. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು. ಜನನಿ ಬೀಡ ಪ್ರದೇಶಗಳಲ್ಲಿ ನಡೆಯುವ ಭಯೋತ್ಪಾದಕ ಚಟುವಟಿಕೆ, ಅಗ್ನಿ ಅವಘಡ, ಬಾಂಬ್ ಸ್ಫೋಟ, ಕಟ್ಟಡ ದುರಂತ ಇನ್ನಿತರ ಅಹಿತಕರ ಘಟನೆಗಳಿಂದ ಸಾರ್ವಜನಿಕರು ಭಯಭೀತರಾಗದಂತೆ ಅರಿವು ಮೂಡಿಸುವ ಸಲುವಾಗಿ ಕೋಲಾರ ಜಿಲ್ಲಾ ಕವಾಯತು ಮೈದಾನ ಹಾಗೂ ಕೋಲಾರ ಗ್ರಾಮಾಂತರ ಪೊಲೀಸ್ ಠಾಣೆ ಆವರಣದಲ್ಲಿ ಆಪರೇಷನ್ ಅಭ್ಯಾಸ ಅಂಗವಾಗಿ ಅಣುಕು ಪ್ರದರ್ಶನ ನಡೆಸಲಾಯಿತು. ಕೋಲಾರ ಜಿಲ್ಲಾ ಕವಾಯತು ಮೈದಾನ ಹಾಗೂ ಕೋಲಾರ ಗ್ರಾಮಾಂತರ ಪೊಲೀಸ್ ಠಾಣಾ ಆವರಣದಲ್ಲಿ ಆಪರೇಷನ್ ಅಭ್ಯಾಸ ಅಂಗವಾಗಿ ಇಂದು ನಾಗರಿಕ ರಕ್ಷಣಾ ಕಾರ್ಯಾಚರಣೆಯ ಸಂಬಂಧ ಸಾರ್ವಜನಿಕರು ಆಪತ್ಕಾಲದಲ್ಲಿ ಹೇಗೆ ನಡೆದುಕೊಳ್ಳಬೇಕು ಎಂಬ ಬಗ್ಗೆ ಭೌತಿಕ ಪ್ರಾತ್ಯಕ್ಷಿಕೆಯ ಮೂಲಕ ಸಮರ್ಥವಾಗಿ ಅರಿವು ಮೂಡಿಸಲಾಯಿತು.
ನಗರದಲ್ಲಿ ಡಿಆರ್ ಕವಾಯತು ಮೈದಾನದಲ್ಲಿ ನಡೆದ ಆಪರೇಷನ್ ಅಭ್ಯಾಸ್ ನಾಗರಿಕರ ರಕ್ಷಣಾ ಕಾರ್ಯಾಚರಣೆಯ ಅಣುಕು ಪ್ರದರ್ಶನಕ್ಕೆ ಜಿಲ್ಲಾಧಿಕಾರಿ ಡಾಕ್ಟರ್ ಎಂಆರ್ ರವಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಬಿ ನಿಖಿಲ್ ಚಾಲನೆ ನೀಡಿದರು. ಜಿಲ್ಲಾಡಳಿತ, ಗೃಹ ರಕ್ಷಣಾ ದಳ, ಪೊಲೀಸ್ ಇಲಾಖೆ, ಅಗ್ನಿಶಾಮಕ ದಳ, ಆರೋಗ್ಯ ಇಲಾಖೆ, ರೆಡ್ ಕ್ರಾಸ್, ಜಿಲ್ಲಾ ಸ್ಕೌಟ್ಸ್ ಅಂಡ್ ಗೈಡ್ಸ್ ಹಾಗೂ ವಿವಿಧ ಇಲಾಖೆಗಳ ಸಂಯುಕ್ತಾಶ್ರಯದಲ್ಲಿ ಸಾರ್ವಜನಿಕರಿಗೆ ಅರಿವು ಮೂಡಿಸುವ ಸಲುವಾಗಿ ಕೋಲಾರದಲ್ಲಿ ಜಿಲ್ಲಾ ಮಟ್ಟದ ಅಣುಕು ಪ್ರದರ್ಶನ ನಡೆಸಲಾಯಿತು. ಕೋಲಾರ ಗ್ರಾಮಾಂತರ ಪೊಲೀಸ್ ಠಾಣಾ ಆವರಣದಲ್ಲಿ ಆಕಸ್ಮಿಕವಾಗಿ ಡ್ರೋನ್ ದಾಳಿಯಿಂದ ಸ್ಫೋಟ ಸಂಭವಿಸಿದಾಗ ಕಟ್ಟಡದಲ್ಲಿ ಅವಶೇಷಗಳ ಅಡಿಯಲ್ಲಿ ಸಿಲುಕಿರುವ ಸಾರ್ವಜನಿಕರನ್ನ ರಕ್ಷಿಸುವ ಅಣುಕು ಪ್ರದರ್ಶನ ನಡೆಸಲಾಯಿತು. ಆಕ್ಸಿಡೆಂಟ್ ಆಯಿತು ಅಂದಾಗ ಅಥವಾ ಅಲ್ಲೊಂದು ಲ್ಯಾಂಡ್ ಸ್ಲೈಡ್ ಆಯಿತು, ಒಂದು ಕಟ್ಟಡ ಕುಸಿತು ಅಂತಂದಾಗ ಜನ ಸೇರಿದಾಗ ಸಹಜವಾಗಿ ಆ ಮಾಬ್ ಅಂತ ಕರಿತೀವಿ. ಕ್ರೌಡ್ ಇಸ್ ಡಿಫರೆಂಟ್ ಫ್ರಮ್ ಮಾಬ್ ಅಂಡ್ ಮಾಬ್ ಹ್ಯಾಸ್ ಗಾಟ್ ಇಟ್ಸ್ ಓನ್ ಮೆಂಟಾಲಿಟಿ. ಆ ಮಾಬ್ ಅನ್ನು ಹ್ಯಾಂಡಲ್ ಮಾಡಬೇಕಾದ್ರೆ ಅವರ್ ಪೊಲೀಸ್ ಹ್ಯಾವ್ ಟು ಬಿ ಪ್ರಾಪರ್ಲಿ ಟ್ರೈನ್ಡ್ ಅಂಡ್ ಆ ಮಾಬ್ ಮೆಂಟಾಲಿಟಿನ ಅರ್ಥ ಮಾಡಿಕೊಂಡು ಮ್ಯಾನೇಜ್ ಮಾಡೋದಿದೆಯಲ್ಲ, ದಟ್ ಈಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ಇದ್ರ ಜೊತೆಯಲ್ಲಿ ಆ ಎಮೋಷನ್ಸ್ ಅಂತ ಹೇಳಿದ್ದಾರೆ. ಸಾಮಾನ್ಯವಾಗಿ ಏನೋ ಒಂದು ಅವಘಡ ಆಯ್ಕೊಂಡಾಗ ಎಲ್ಲರಿಗೂ ಕೂಡ ಆ ಎಮೋಷನ್ಸ್ ರೈಸ್ ಆಗ್ತಾ ಇರುತ್ತೆ. ಅಂದ್ರೆ ಭಾವನಾತ್ಮಕವಾಗಿ ನಾವು ತೀವ್ರವಾಗಿ ಸ್ಪಂದಿಸಕ್ಕೆ ಹೋಗ್ತೀವಿ, ಆ ಕೆಲಸನ ಮಾಡಬಾರ್ದು. ಮೊದಲಿಗೆ ಭಯೋತ್ಪಾದಕರು ಕಟ್ಟಡವನ್ನ ಸುತ್ತುವರೆದು ಸಾರ್ವಜನಿಕರನ್ನ ಒತ್ತೆಯಾಗಿರಿಸಿಕೊಂಡು ಬಾಂಬ್ ಸ್ಫೋಟಿಸಿ ಅದರಿಂದ ಬೆಂಕಿ ಹತ್ತಿಕೊಂಡ ಸಂದರ್ಭದಲ್ಲಿ ಸಂಭವಿಸುವ ಘಟನಾವಳಿಯನ್ನು ಸೃಷ್ಟಿಸಿ ಸಾರ್ವಜನಿಕರಿಗೆ ಅಣುಕು ಪ್ರದರ್ಶನ ನಡೆಸಿ ಸಾರ್ವಜನಿಕರಿಗೆ ಅರಿವು ಮೂಡಿಸುವ ರಕ್ಷಣಾ ಕಾರ್ಯಗಳನ್ನು ಪ್ರದರ್ಶಿಸಲಾಯಿತು. ಬಾಂಬ್ ಸ್ಫೋಟದ ವೇಳೆ ಸಂಭವಿಸುವ ಘಟನೆಯನ್ನ ಸಹ ಪ್ರದರ್ಶಿಸಲಾಗಿತ್ತು. ಇದರಿಂದ ಸ್ಥಳದಲ್ಲಿ ನೆರೆದಿದ್ದ ಸಾರ್ವಜನಿಕರು ಭಯೋತ್ಪಾದಕ ದಾಳಿಯನ್ನ ಕಣ್ಣಾರೆ ಕಂಡು ಸಾರ್ವಜನಿಕರು ರೋಮಾಂಚನ ಹಾಗೂ ಕುತೂಹಲದಿಂದ ವೀಕ್ಷಿಸಿದರು. ರಕ್ಷಣಾ ಸಿಬ್ಬಂದಿಯ ಚಾಕಚಕ್ಯತೆಗೆ ಸ್ಥಳದಲ್ಲಿದ್ದವರು ಬೆರಗಾದರು. ನಂತರ ಕವಾಯತು ಮೈದಾನದಲ್ಲಿ ಆತಂಕವಾದಿಗಳು ಬಸ್ಸನ್ನು ಹಾಗೂ ಪ್ರಯಾಣಿಕರನ್ನು ಒತ್ತೆ ಇರಿಸಿಕೊಂಡ ಸಂದರ್ಭದಲ್ಲಿ ನಡೆಯುವ ಘಟನಾವಳಿಯನ್ನ ರೋಚಕವಾಗಿ ಪ್ರದರ್ಶಿಸಲಾಯಿತು. ವಾಸಸ್ಥಳಗಳ ಮೇಲೆ ಡ್ರೋನ್ ದಾಳಿಯಾದಾಗಿನ ಸಂದರ್ಭವನ್ನು ಸೃಷ್ಟಿಸಿ ರಕ್ಷಣಾ ಕಾರ್ಯಾಚರಣೆಯ ಅಣುಕು ಪ್ರದರ್ಶನ ನಡೆಸಿದ್ರು. ಅಣುಕು ಪ್ರದರ್ಶನದಲ್ಲಿ ಪೊಲೀಸ್ ಕಮಾಂಡೋ ಪಡೆ, ಎನ್ಸಿಸಿ, ಅಗ್ನಿಶಾಮಕ ದಳ, ಶ್ವಾನದಳ, ಬಾಂಬ್ ನಿಷ್ಕ್ರಿಯ ದಳ, ಗೃಹ ರಕ್ಷಣಾ ದಳ, ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳು ಅಣುಕು ಕಾರ್ಯನಿರ್ವಹಿಸಿದ್ರು. ಯೋಜಿತ ರೀತಿಯಲ್ಲಿ ಕಾರ್ಯನಿರ್ವಹಿಸಿದ ತಂಡಗಳು ಅಣುಕು ಪ್ರದರ್ಶನವನ್ನು ಕುತೂಹಲದಿಂದ ಜನರು ವೀಕ್ಷಿಸಿದ್ರು. 1.5 ಗಂಟೆಗೂ ಹೆಚ್ಚು ಕಾಲ ಅಣುಕು ಪ್ರದರ್ಶನ ಯಶಸ್ವಿಯಾಗಿ ನೆರವೇರಿತು. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಬೆಸ್ಟ್ ಪಿಯು ಕಾಲೇಜ್. ಗಣಿತಶಾಸ್ತ್ರಜ್ಞ ಡಾಕ್ಟರ್ ಪಿ ರಘುನಾಥ್ ರವರ ಸಾರಥ್ಯದಲ್ಲಿ ಕಳೆದ 10 ವರ್ಷಗಳಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಪಿಯುಸಿ, ಸಿಇಟಿ, ನೀಟ್ ಹಾಗೂ ಜೆಇಇ ಪರೀಕ್ಷೆಗಳಲ್ಲಿ ರಾಜ್ಯ ಮಟ್ಟದಲ್ಲಿ ಉತ್ತಮ ಫಲಿತಾಂಶವನ್ನು ಸಾಧಿಸುತ್ತಾ ಬಂದಿರುವ ನಮ್ಮ ಜಿಲ್ಲೆಯ ನಂಬರ್ 1 ಪಿಯು ಕಾಲೇಜ್ ಬೆಸ್ಟ್ ಪಿಯು ಕಾಲೇಜ್. ಎಸ್ಎಸ್ಎಲ್ಸಿಯಲ್ಲಿ ಅತ್ಯುತ್ತಮ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಕೇವಲ ₹1 ಶುಲ್ಕದಲ್ಲಿ ದಾಖಲಾತಿ ನೀಡಲಾಗುವುದು. ಲಭ್ಯವಿರುವ ಕೋರ್ಸ್ಗಳು: ವಿಜ್ಞಾನ ವಿಭಾಗ, ಪಿಸಿಎಂಬಿ, ಪಿಸಿಎಂಸಿಎಸ್. ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳಿಗೆ ನೀಟ್, ಸಿಇಟಿ ಹಾಗೂ ಜೆಇಇ ವಿಶೇಷ ತರಬೇತಿ ನೀಡಲಾಗುವುದು. ಕಾಮರ್ಸ್ ವಿಭಾಗದಲ್ಲಿ ಇಬಿಎಸಿಎಸ್ ಮತ್ತು ಸಿಎ ಫೌಂಡೇಶನ್ ತರಬೇತಿ ನೀಡಲಾಗುವುದು. ಎಂದೇ ದಾಖಲಾತಿಗೆ ಸಂಪರ್ಕಿಸಿ. ಬೆಸ್ಟ್ ಪಿಯು ಕಾಲೇಜ್, ಸಿಎಸ್ಐ ಆಸ್ಪತ್ರೆ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ನಂಬರ್ 9845634201, 9535553012. ಜೈನ್ ಮಿಷನ್ ಆಸ್ಪತ್ರೆ. ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ಲಕ್ಷಾಂತರ ಜನರಿಗೆ ಉಚಿತವಾಗಿ ಕಣ್ಣಿನ ಶಸ್ತ್ರಚಿಕಿತ್ಸೆ ಮಾಡಿದೆ. ಗುಣಮಟ್ಟದ ಆರೋಗ್ಯ ಸೇವೆಗಾಗಿ ಕರ್ನಾಟಕ ಸರ್ಕಾರದಿಂದ ಪ್ರಶಂಸೆಗೆ ಒಳಗಾಗಿದೆ. ಈಗ ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ಕೋಲಾರ ಜಿಲ್ಲೆಯ ಜನರ ಆರೋಗ್ಯ ಸೇವೆಗೆ ನಿರ್ಮಾಣವಾಗಿದೆ ಸುಸಜ್ಜಿತವಾದ 100 ಹಾಸಿಗೆಗಳ ಆಸ್ಪತ್ರೆ.
ದಿನದ 24 ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲ ಕಾಯಿಲೆಗಳಿಗೂ ಚಿಕಿತ್ಸೆ ಲಭ್ಯ. ಅತ್ಯಾಧುನಿಕ ಐಸಿಯು, ಆಪರೇಷನ್ ಥಿಯೇಟರ್, ವಿಶೇಷ ವಾರ್ಡ್, ಹೆರಿಗೆ ವಾರ್ಡ್, ಮಕ್ಕಳ ವಾರ್ಡ್, ಅತ್ಯಾಧುನಿಕ ಪ್ರಯೋಗಾಲಯ ಸೌಲಭ್ಯಗಳು ದೊರೆಯುತ್ತವೆ. ನಮ್ಮ ಆಸ್ಪತ್ರೆಯಲ್ಲಿ ಫಿಜಿಷಿಯನ್, ಹೃದಯ ತಜ್ಞರು, ಮೂಳೆ ಶಸ್ತ್ರಚಿಕಿತ್ಸೆ, ಸ್ತ್ರೀರೋಗ, ಇಎನ್ಟಿ, ಡಯಾಲಿಸಿಸ್, ಮಕ್ಕಳ ತಜ್ಞರು ಸೇರಿದಂತೆ ಎಲ್ಲಾ ಸೇವೆಗಳು ಜೈನ್ ಮಿಷನ್ ಆಸ್ಪತ್ರೆಯಲ್ಲಿ ಲಭ್ಯ. ಹೈಟೆಕ್ ಆಸ್ಪತ್ರೆ ಸೌಲಭ್ಯ ಕಡಿಮೆ ದರದಲ್ಲಿ ಲಭ್ಯ. ಲಾಭ ಮಾಡುವುದು ನಮ್ಮ ಸಂಸ್ಥೆಯ ಉದ್ದೇಶವಲ್ಲ, ಆರೋಗ್ಯ ಸೇವೆ ನಮ್ಮ ಗುರಿ. ನ್ಯೂಟನ್ ಇಂಟಿಗ್ರೇಟೆಡ್ ಪಿಯು ಕಾಲೇಜು ಚಿಕ್ಕಬಳ್ಳಾಪುರ ದಾಖಲಾತಿಗಳು ಪ್ರಾರಂಭವಾಗಿದ್ದು ಸೈನ್ಸ್ PCMB, PCMCS ಹಾಗೂ ಕಾಮರ್ಸ್ EBACS ಅತಿ ಕಡಿಮೆ ಶುಲ್ಕ ಮತ್ತು 20 ವರ್ಷಗಳ ಅನುಭವವಿರುವ ಅಧ್ಯಾಪಕರು. ಸತತ 4 ವರ್ಷಗಳಿಂದ 100% ಫಲಿತಾಂಶ ಪಡೆದಿದ್ದು ಜಿಲ್ಲೆ ಮತ್ತು ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿರುವ ಏಕೈಕ ಸಂಸ್ಥೆ. ಪ್ರತಿನಿತ್ಯ ಸಂಜೆ 5ರಿಂದ 7ರವರೆಗೆ ನಿರಂತರ 8 ತಿಂಗಳು JEE, NEET, CET ತರಗತಿಗಳನ್ನು ನಡೆಸುತ್ತಿದ್ದು ಪ್ರಸ್ತುತ ವರ್ಷ ನೀಟ್ನಲ್ಲಿ ಉತ್ತಮ ಅಂಕ ಗಳಿಸಿ ಶಶಿಪ್ರಸಾದ್ ಮತ್ತು ಮೋನಿಕಾ ಸರ್ಕಾರಿ ವೈದ್ಯಕೀಯ ಸೀಟು ಪಡೆದಿದ್ದಾರೆ. ಹಿಂದೆ ನಿಮ್ಮ ಮಕ್ಕಳನ್ನ ಸೇರಿಸಿ. ವಿರಾಮದ ನಂತರ NS ಟಿವಿಗೆ ಸ್ವಾಗತ. ಸಣ್ಣ ಸಣ್ಣ ವಿಚಾರಗಳು ಕೂಡ ತಾರಕಕ್ಕೆ ಹೋಗಿ ಕೊಲೆಯಲ್ಲಿ ಅಂತ್ಯವಾಗುತ್ತಿರುವುದು ದುರದೃಷ್ಟವೇ ಸರಿ. ಇತ್ತೀಚೆಗೆ ಅಪರಾಧ ಪ್ರಕರಣಗಳು ಹೆಚ್ಚಾಗುತ್ತಿವೆ. ತೋಟಕ್ಕೆ ನೀರು ಹಾಯಿಸುವ ವಿಚಾರದಲ್ಲಿ ದಾಯಾದಿಗಳ ನಡುವೆ ಉಂಟಾದ ಗಲಾಟೆ ಕೊಲೆಯಲ್ಲಿ ಅಂತ್ಯವಾಗಿದೆ. ನೀರಿಗಾಗಿ ಒಬ್ಬ ವ್ಯಕ್ತಿ ಸಾವನ್ನಪ್ಪಿದರೆ ಇನ್ನು ಆರೋಪಿಗಳು ಜೈಲು ಪಾಲಾಗಿದ್ದಾರೆ. ಗೌರಿಬಿದನೂರು ತಾಲೂಕಿನ ಕೃಪರಹಳ್ಳಿ ಗ್ರಾಮ ಪಂಚಾಯಿತಿಯ ಚಿಕಟಗೆರೆ ಗ್ರಾಮದ ಬಳಿಯ ಒಡ್ಡರ ಬಂಡೆಯಲ್ಲಿ ಜಮೀನು ನೀರಿನ ವಿಷಯಕ್ಕೆ 2 ಕುಟುಂಬಗಳ ನಡುವೆ ಗಲಾಟೆ ನಡೆದು ಸಾವಿನಲ್ಲಿ ಅಂತ್ಯವಾದ ಘಟನೆ ಗೌರಿಬಿದನೂರು ಗ್ರಾಮಾಂತರ ಠಾಣಾ ವ್ಯಾಪ್ತಿಯಲ್ಲಿ ಬುಧವಾರದಂದು ನಡೆದಿದೆ. ಮೃತ ದುರ್ದೈವಿ 35 ವರ್ಷದ ನಂಜುಂಡಪ್ಪ ಬಿನ್ ಗಂಗರಾಜು ಎಂದು ತಿಳಿದಿದ್ದು ತಮ್ಮ ನಂದೀಶ್ ಹಲ್ಲೆಗೆ ಒಳಗಾಗಿದ್ದು ಕೈ, ಬೆನ್ನು ಮತ್ತು ತೊಡೆ ಭಾಗಕ್ಕೆ ತೀವ್ರವಾಗಿ ಪೆಟ್ಟು ಬಿದ್ದಿದ್ದು ಗೌರಿಬಿದನೂರು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಿ ಹೆಚ್ಚಿನ ಚಿಕಿತ್ಸೆಗೆ ಚಿಕ್ಕಬಳ್ಳಾಪುರ ಜಿಲ್ಲಾ ಆಸ್ಪತ್ರೆಗೆ ರವಾನಿಸಲಾಯಿತು. ಇದೇ ವೇಳೆ ಸುದ್ದಿಗಾರರೊಂದಿಗೆ ನಂದೀಶ್ ಮಾತನಾಡಿ, ಇದು ಸಂಜೆ ನೀರು ಕಟ್ಟಲು ಜಮೀನಿನ ಬಳಿ ಹೋಗಿದ್ದು ತಮ್ಮ ಜಮೀನು ಜಂಟಿಯಲ್ಲಿ ಇದ್ದು ಬೋರ್ ಕೂಡ ಒಂದೇ ಇರುತ್ತದೆ. 3 ದಿನ ನಾವು 3 ದಿನ ಅವರು ನೀರು ಕಟ್ಟಿಕೊಳ್ಳಲು ಎಂದು ಮಾತನಾಡಿದ್ದೇವೆ. ಅದರಂತೆ ನಿನ್ನೆ ಮಳೆಯಾದ ಕಾರಣ ಕೋಸು ಬೆಳಗ್ಗೆ ನೀರು ಕಟ್ಟಲು ಅನ್ನುವತ್ತು ನಮ್ಮ ಅಣ್ಣ ಗಂಗರಾಜು ಹೋಗಿದ್ದು ನೀರಿನ ವಿಚಾರಕ್ಕೆ ಗಲಾಟೆ ಆಗಿ ನಮ್ಮ ಅಣ್ಣನನ್ನ ಕೊಡುಗೋಲಿನಿಂದ ಹಲ್ಲೆ ಮಾಡಿದ್ದು ನಮ್ಮ ಅಣ್ಣ ಸಾವನ್ನಪ್ಪಿದ್ದಾರೆ. ನನಗೆ ಕೈ ಮತ್ತು ಬೆನ್ನಿಗೆ ಪೆಟ್ಟು ಬಿದ್ದಿದೆ ಎಂದು ಹೇಳಿದ್ರು. ಜಮೀನು ಹತ್ರ ಹೋಗಿದ್ದು ಕೋಸು ಹೊಡಿತಾ ಇದ್ವಿ ಸರ್. ನೀರು ಕೇಳಿದ್ದಕ್ಕೆ ಬಂದು ಮುಚ್ಚಿ ತಗೊಂಡು ಹಾಕಿದ್ವಿ. ನಮ್ಮ ಚಿಕ್ಕಪ್ಪನು ನಮ್ಮ ತಮ್ಮ. ಏನು ಹೆಸರು ಅವರು? ಸೋಮೇಶನು ಗಂಗಾಧರಪ್ಪ. ನೀರು ಯಾವ ವಿಚಾರ, ಏನು ವಿಚಾರಕ್ಕೆ ನೀರು ಗಲಾಟೆ? ನೀರು ಕೇಳಿದ್ವಿ ಸರ್. ನಾವು ಜಂಟಿನಾಗೈತೆ ಬೋರು. ಜಂಟಿ ಇವಾಗ ಜಮೀನು ವಿಭಾಗ ಜಮೀನಿಗೆ ಬಿಡಕ್ಕ ಜಮೀನು ವಿಭಾಗ ಆಗಿದೆ. ವಿಭಾಗ ಆಗಿಲ್ಲ. ಜಮೀನು ಯಾವಾಗ ಕೇಳಿದ್ರು ಜಂಟಿನಾಗೆ ಇಕ್ಕವ್ರೆ. ಜಮೀನು ವಿಭಾಗ ಕೇಳಿದ್ದಕ್ಕೆ ನೀರು ಯಾವಾಗೂ ಅವ್ರದ್ದು 3 ದಿವಸ ನಮ್ಮ 3 ದಿವಸ ಇದು ಮಂತ್ಲಿ ಕೇಳಿದ್ದಕ್ಕೆ ಅವ್ರು 3 ದಿವಸ ಯಾವಾಗೂ ಕಟ್ಕೊಳ್ತಾ ಇದ್ರು. 1 ವಾರದಿಂದ ನಮ್ಗೆ ಕಡಿಮೆ ಇದೆ ಜಮೀನು ಬೆಳೆ ಇಕ್ಕಿರೋದು. ಕೇಳಿದ್ದಕ್ಕೆ ಬಂದು ಹೊಡೆದಿರೋದು. ಘಟನೆಯನ್ನು ತಿಳಿದ ಸ್ಥಳಕ್ಕೆ ಡಿವೈಎಸ್ಪಿ ಶಿವಕುಮಾರ್, ವೃತ್ತ ನಿರೀಕ್ಷಕ KP ಸತ್ಯನಾರಾಯಣ್, PSIಗಳಾದ ರಮೇಶ್ ಗುಗ್ಗರಿ, PSI ಲಲಿತಮ್ಮ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದು ಆರೋಪಿಗಳನ್ನು ವಶಕ್ಕೆ ಪಡೆಯಲಾಗಿದೆ ಎಂದು ತಿಳಿದು ಬಂದಿದೆ. ಪ್ರದೀಪ್, NS ಟಿವಿ, ಗೌರಿಬಿದನೂರು. ಶಿಕ್ಷಣ ಆರೋಗ್ಯಕ್ಕೆ ಒತ್ತು ನೀಡಿರುವ ಶಾಸಕ ಪ್ರದೀಪ್ ಈಶ್ವರ್ ತುರ್ತು ಚಿಕಿತ್ಸೆ ರವಾನೆಗಾಗಿ ತಮ್ಮ ತಾಯಿ ಹೆಸರಲ್ಲಿ 10 ಅಮ್ಮ ಆಂಬ್ಯುಲೆನ್ಸ್ ವಾಹನಗಳನ್ನು ಉಚಿತ ಸೇವೆಗೆ ನೀಡಿದ್ದು ಈಗ 10 ಆಂಬ್ಯುಲೆನ್ಸ್ಗಳನ್ನು ಬದಲಾಯಿಸಿರುವ ಪ್ರದೀಪ್ ಈಶ್ವರ್ ಹವಾನಿಯಂತ್ರಿತ ಹಾಗೂ ನೂತನ ವೆಂಟಿಲೇಟರ್ ಸಮೇತ ಹೈಟೆಕ್ ಆಂಬ್ಯುಲೆನ್ಸ್ ವಾಹನದ ಕೊಡುಗೆ ನೀಡಿದ್ದಾರೆ. ಹೌದು, ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರಕ್ಕೆ ಪ್ರದೀಪ್ ಈಶ್ವರ್ ಗೆದ್ದ ಮೇಲೆ ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರಕ್ಕೆ ಒತ್ತು ನೀಡಿದ್ದಾರೆ. ಅವರು ಕ್ಷೇತ್ರದ ಜನರಿಗೆ ಅಪಘಾತ ಮತ್ತು ತುರ್ತು ಪರಿಸ್ಥಿತಿಯಲ್ಲಿ ಆಸ್ಪತ್ರೆಗೆ ರವಾನಿಸಲು ತಮ್ಮ ತಾಯಿಯ ಹೆಸರಿನಲ್ಲಿ 10 ಆಂಬ್ಯುಲೆನ್ಸ್ ಸೇವೆಯನ್ನು ಉಚಿತವಾಗಿ ನೀಡಿದ್ರು. ಈಗ ಆ ಎಲ್ಲ 10 ಆಂಬ್ಯುಲೆನ್ಸ್ಗಳನ್ನು ಹೈಟೆಕ್ ಆಗಿಸಿರುವ ಶಾಸಕ ಪ್ರದೀಪ್ ಈಶ್ವರ್
ಎಲ್ಲ 10 ಆಂಬ್ಯುಲೆನ್ಸ್ಗಳಿಗೆ ಹವಾ ನಿಯಂತ್ರಕ ಮತ್ತು ಡಬಲ್ ವೆಂಟಿಲೇಟರ್ ವ್ಯವಸ್ಥೆ ಮಾಡಿದ ನೂತನ ಆಂಬ್ಯುಲೆನ್ಸ್ ವಾಹನಗಳ ಸೇವೆಯನ್ನು ಕ್ಷೇತ್ರದ ಜನರಿಗೆ ಒದಗಿಸಿದ್ದಾರೆ. ಸುಮಾರು 2.5 ಕೋಟಿ ವೆಚ್ಚದಲ್ಲಿ ನೂತನ 10 ಆಂಬ್ಯುಲೆನ್ಸ್ ವಾಹನಗಳನ್ನು ಇಂದು ನಗರದ ಪ್ರಮುಖ ರಸ್ತೆಗಳಲ್ಲಿ ರೋಡ್ ಶೋ ಮಾಡಿಸಿ ನಾಗರಿಕರಿಗೆ ಹೊಸ ವಾಹನಗಳನ್ನು ಪರಿಚಯ ಮಾಡಿಸಿದ್ದಾರೆ. ನೂತನವಾಗಿ ಕ್ಷೇತ್ರಕ್ಕೆ ನೀಡಿರುವ ವಾಹನಗಳಲ್ಲಿ ಅಪಘಾತಗೊಂಡ ಸ್ಥಳದಿಂದ ಹತ್ತಿರದ ಆಸ್ಪತ್ರೆಗೆ ಸಾಗಿಸುವವರೆಗೂ ತುರ್ತು ಚಿಕಿತ್ಸೆಗೆ ಏನೆಲ್ಲ ಸೌಲಭ್ಯ ಬೇಕೋ ಆ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದು, ನಾವು ಬೆಂಗಳೂರು ಸಿಟಿಗಿಂತ ಯಾವುದರಲ್ಲೂ ಕಡಿಮೆ ಇಲ್ಲ. ನನ್ನ ಕ್ಷೇತ್ರದ ಜನರು ಈ ಹೈಟೆಕ್ ಸೌಲಭ್ಯದೊಂದಿಗೆ ಆಸ್ಪತ್ರೆಗೆ ಸೇರಬೇಕು ಎನ್ನುವ ಉದ್ದೇಶವನ್ನು ರವಾನಿಸಿದ್ದಾರೆ. ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಎ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಮಹರ್ಷಿ ಭಗೀರಥರು ತಮ್ಮ ಪೂರ್ವಜರಿಗೆ ಸದ್ಗತಿ ದೊರಕಿಸಿಕೊಡುವುದಕ್ಕಾಗಿ ದೇವಗಂಗೆಯನ್ನೇ ಭೂಲೋಕಕ್ಕೆ ತರಲು ಮಾಡಿದ ನಿರಂತರ ಪ್ರಯತ್ನ ಎಲ್ಲರಿಗೂ ಮಾದರಿ. ಈ ನಿರಂತರ ಪ್ರಯತ್ನದ ಮಾರ್ಗವನ್ನು ಸಾಮಾಜಿಕ ಸೇವೆ ನೀಡುವ ಗುರಿಗಾಗಿ ನಾವುಗಳು ಜೀವನದಲ್ಲಿ ಅಳವಡಿಸಿಕೊಂಡರೆ ಎಲ್ಲರಿಗೂ ಒಳಿತಾಗುತ್ತದೆ ಎಂದು ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಎನ್ ಭಾಸ್ಕರ್ ತಿಳಿಸಿದರು. ಗುರುವಾರ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಂಯುಕ್ತಾಶ್ರಯದಲ್ಲಿ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಹಮ್ಮಿಕೊಂಡಿದ್ದ ಶ್ರೀ ಭಗೀರಥರ ಜಯಂತಿಯ ಕಾರ್ಯಕ್ರಮದಲ್ಲಿ ಶ್ರೀ ಭಗೀರಥರ ಭಾವಚಿತ್ರಕ್ಕೆ ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಎನ್ ಭಾಸ್ಕರ್ ಪುಷ್ಪನಮನ ಸಲ್ಲಿಸಿ ಮಾತನಾಡಿ, ಭಗೀರಥನು ಇಕ್ಷ್ವಾಕು ರಾಜಾಂಶ ದಿಲೀಪ ರಾಜನ ಮಗನಾಗಿ ಜನಿಸಿದ್ನು. ಭಗೀರಥನು ಶಿವನನ್ನ ಕುರಿತು ತಪಸ್ಸು ಮಾಡಿದಾಗ ಶಿವ ಪ್ರತ್ಯಕ್ಷನಾಗಿ ಭಗೀರಥರ ಕೋರಿಕೆಯಂತೆ ಗಂಗೆಯು ಆಕಾಶದಿಂದ ಧುಮುಕಿದ್ಲು. ಶಿವನ ಜಟೆಯಲ್ಲಿ ಧರಿಸಿದ ಗಂಗೆಯು ಭೂಮಿಗಿಳಿದು ಭಗೀರಥನ ರಥದ ಹಿಂದೆ ಹರಿಯುತ್ತಾ ಹೊರಟ್ಲು. ಮುಟ್ಟಿದ ಜಾಗವನ್ನೆಲ್ಲ ಪವಿತ್ರಗೊಳಿಸುತ್ತಾ ಭಗೀರಥನ ತಂದೆ ತಾತಂದಿರಿಗೆ ಸ್ವರ್ಗ ಪ್ರಾಪ್ತಿಯಾಗುವ ಹಾಗೆ ಮಾಡಿದ್ಲು ಎಂಬ ಪ್ರತೀತಿ ಇದೆ. ಯಾವುದೇ ಕಾರ್ಯವನ್ನು ಆರಂಭಿಸಿದ ಮೇಲೆ ಅದು ಎಷ್ಟೇ ಬಾರಿ ವಿಫಲ ಆದರೂ ತಮ್ಮ ಗುರಿಯನ್ನು ಬದಲಾವಣೆ ಮಾಡಬಾರದು. ಏಕಾಗ್ರತೆಯಿಂದ ಆ ಕೆಲಸ ಪೂರ್ಣ ಮಾಡಲು ನಿರಂತರ ಪ್ರಯತ್ನ ಮಾಡಬೇಕು ಎಂಬ ಭಗೀರಥರ ಆದರ್ಶಗಳನ್ನು ಎಲ್ಲರೂ ಜೀವನದಲ್ಲಿ ಅಳವಡಿಸಿಕೊಂಡು ಜೀವನ ಸಾಗಿಸಬೇಕು. ಅವರು ನಡೆಸಿದ ನಿರಂತರ ಪ್ರಯತ್ನ ಇಂದಿನ ಪೀಳಿಗೆಗೆ ಮಾದರಿಯಾಗಿದೆ ಎಂದು ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಎನ್ ಭಾಸ್ಕರ್ ತಿಳಿಸಿದರು. ಈಗ ಎಲ್ಲರಿಗೂ ನಮಸ್ಕಾರ. ಇದು 4ನೇ ತಾರೀಕು ಜಯಂತಿ ಮಾಡಬೇಕಾಯಿತು. ಭಾನುವಾರ ಬಂದಿರೋದ್ರಿಂದ ನಾವು ಎಲ್ಲ ಪೂರ್ವಭಾವಿ ಸಭೆ ಕರೆದು ಮತ್ತು DC ಅವರು ADC ಅವರು ನಮಗೆ ಒಂದು 15ನೇ ತಾರೀಕು ಮಾಡೋಣ ಅಂತ ಒಂದು ಪೂರ್ವಭಾವಿ ಸಭೆಯಲ್ಲಿ ನಿರ್ಣಯ ಆಯಿತು. ಇವತ್ತು ADC ಸಾಹೇಬರು ಮತ್ತು ಎಲ್ಲ ಅನಿಲ್ ಸಾಹೇಬರು, ಎಲ್ಲ ನಮ್ಮ ಸಮಾಜದ ಮುಖಂಡರು ಅಜ್ಜಪ್ಪ ಸಾರು ಮತ್ತು ನಮ್ಮ ಸ್ನೇಹಿತರು ಜಿಲ್ಲಾಧ್ಯಕ್ಷರು ಜಯರಾಮ್ ಸಾರು ಮತ್ತು ಪುಟ್ಸ್ವಾಮಿಗೌಡನು, ನಮ್ಮ ಸಮಾಜದ ಗಂಗಾಧರು, ಎಲ್ಲ ಅನೇಕ ಮುಖಂಡರು ಎಲ್ಲ ಜೊತೆಗೂಡಿ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಒಂದು ಭಗೀರಥ ಜಯಂತಿಯನ್ನು ಸರಳವಾಗಿ ಆಚರಣೆ ಮಾಡಿದ್ದೇನೆ. ಚೆನ್ನಾಗೇ ಮಾಡಿದ್ದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಭಗೀರಥರ ಸಮುದಾಯ ಭವನ ಕಟ್ಟಲು 1 ಎಕರೆ ಜಾಗ ಮಂಜೂರು ಮಾಡಲು ಸಮುದಾಯದವರು ಜಿಲ್ಲಾಡಳಿತಕ್ಕೆ ಈ ವೇಳೆ ಮನವಿ ಮಾಡಿದ್ರು. ಕಾರ್ಯಕ್ರಮದಲ್ಲಿ SSLC ಮತ್ತು PUCಯಲ್ಲಿ ಹೆಚ್ಚು ಅಂಕ ಗಳಿಸಿದ ಮಕ್ಕಳಿಗೆ ಹಾಗೂ ಸಮುದಾಯದ ಹಿರಿಯ ಮುಖಂಡರಿಗೆ ಸನ್ಮಾನಿಸಿ ಪ್ರತಿಭಾ ಪುರಸ್ಕಾರ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಅನಿಲ್, DM ರವಿಕುಮಾರ್, ಯಲುವಳ್ಳಿ ಎನ್ ರಮೇಶ್, ಸಮುದಾಯದ ಮುಖಂಡರಾದ ಬಿ ವೆಂಕಟೇಶ್, ಎನ್ ಜೈರಾಮ್, ವೆಂಕಟಕೃಷ್ಣ, ವಿ ಅಜ್ಜಪ್ಪ, ಮುನಿರಾಜು ಮುಂತಾದವರು ಉಪಸ್ಥಿತರಿದ್ದರು. ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಇ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಹಾಡುವಾಗಲೇ ರಾಜಾರೋಷವಾಗಿ ಡಾಂಬರು ಯಂತ್ರದ ಬಿಡಿ ಭಾಗಗಳನ್ನು ಕದ್ದು ಪರಾರಿಯಾಗುತ್ತಿದ್ದ ಕಳ್ಳನನ್ನು ಸಾರ್ವಜನಿಕರು ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಕಳೆದ 1 ವಾರದಿಂದಲೂ ಈತ ಕಳ್ಳತನ ಮಾಡಿಕೊಂಡು ಹೋಗುತ್ತಿದ್ದ ಎನ್ನಲಾಗಿದ್ದು, ಭದ್ರತೆಗಾಗಿ ನಿಯೋಜಿಸಿದ್ದ ವ್ಯಕ್ತಿ ಹೊಂಚು ಹಾಕಿ ಸಾರ್ವಜನಿಕರ ನೆರವಿನೊಂದಿಗೆ ಮಾಲು ಸಮೇತ ಯುವಕನನ್ನು ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕಿನ ಮರಸನಹಳ್ಳಿ ಗ್ರಾಮದ ಬಳಿ ಹಲವು ದಿನಗಳಿಂದ ಸ್ಥಗಿತಗೊಂಡಿದ್ದ ಟಾರ್ ಪ್ಲಾಂಟ್ನಲ್ಲಿದ್ದ ಬಿಡಿ ಭಾಗಗಳನ್ನು ಯುವಕನೊಬ್ಬ 1 ವಾರದಿಂದ ಕದ್ದು ಹೊತ್ತೊಯ್ಯುತ್ತಿದ್ದ.
ಈ ಬಗ್ಗೆ ಮಾಹಿತಿ ಸಂಗ್ರಹಿಸಿದ ಭದ್ರತೆಗೆ ನಿಯೋಜಿಸಿದ್ದ ವ್ಯಕ್ತಿ ಹಾಡು ಹಗಲೇ 100 ಕೆಜಿಯಷ್ಟು ಬಿಡಿ ಭಾಗಗಳನ್ನು ಕದ್ದು ಬೈಕ್ನಲ್ಲಿ ಸಾಗಿಸುತ್ತಿದ್ದ ಯುವಕನನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿದು ಸಾರ್ವಜನಿಕರು ಸಖತ್ತಾಗಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಸುಮಾರು ದಿನಗಳಿಂದ ಇದೇ ಕೆಲಸವನ್ನ ವೃತ್ತಿಯಾಗಿಸಿಕೊಂಡಿದ್ದ ಈ ಹುಡುಗನಿಗೆ 17 ವರ್ಷದ ಅಪ್ರಾಪ್ತನಾಗಿದ್ದಾನೆ. ಆ ಕಾರಣಕ್ಕೆ ಹೆಸರನ್ನು ಪ್ರಸ್ತಾಪಿಸಿಲ್ಲ. ಇಂದು ತನ್ನ ಬೈಕ್ನಲ್ಲಿ ಐಟಂಗಳನ್ನ ಸಾಗಿಸುತ್ತಿದ್ದ ಕಳ್ಳನನ್ನ ತಡೆದ ಸಾರ್ವಜನಿಕರು ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸರಿಗೆ ಕರೆ ಮಾಡಿ ಮಾಹಿತಿ ನೀಡಿದ್ರು. ಹಲವು ದಿನಗಳಿಂದ ಬಿಡಿ ಭಾಗಗಳನ್ನ ಕೊದ್ದೊಯ್ದು ಮಾರಾಟ ಮಾಡುತ್ತಿದ್ದ ಈ ಆಸಾಮಿಯನ್ನ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸರು ವಶಕ್ಕೆ ಪಡೆದು ಮಾಲು ಸಮೇತ ಬೈಕ್ ಅನ್ನ ವಶಪಡಿಸಿಕೊಂಡು ಸ್ಟೇಷನ್ಗೆ ಕರೆದು ತಂದಿದ್ದು ತನಿಖೆ ಮುಂದುವರೆಸಿದ್ದಾರೆ. ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಇದೀಗ ವಿರಾಮದ ನಂತರ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಹಾಗೂ ಹೊಸ ಎಲೆಕ್ಟ್ರಿಕ್ ವೀಡು ಸ್ಕೂಟರ್ಗಳ ಮಾರಾಟ ಮತ್ತು ಸರ್ವಿಸ್ ಚಿಕ್ಕಬಳ್ಳಾಪುರ ಮತ್ತು ಶಿಡ್ಲಘಟ್ಟದ ಮಂಜುನಾಥ ಶೋರೂಮ್ನಲ್ಲಿ ಲಭ್ಯ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪೆಟ್ರೋಲ್ ಹಾಗೂ ಎಲೆಕ್ಟ್ರಿಕ್ ಹೀರೋ ದ್ವಿಚಕ್ರ ವಾಹನಗಳ ಅಧಿಕೃತ ಮಾರಾಟಗಾರರು ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಮಂಜುನಾಥ ಹೀರೋ ಶೋರೂಮ್ಗಳು ಹಲವು ವೈಶಿಷ್ಟ್ಯತೆಗಳೊಂದಿಗೆ ಕೂಡಿವೆ. ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ ಮತ್ತು ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಹತ್ತಿರ, ಶಿಡ್ಲಘಟ್ಟ. ಇಂದೇ ಭೇಟಿ. ನನ್ನ ಕನಸು ಡಾಕ್ಟರ್ ಆಗೋದು. ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗ್ಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಇಂಕ ಡಾಕ್ಟರ್ ಓಡ್ಪಂದು ಭಾರಿ ಆಸೆ ಉಂಡು. ಮೆಡಿಕಲ್ ಓದೋಣ ನಡ ಸ್ವಪ್ನ. ಮಕ್ಕಸು ಚಿಕ್ಕ ಸಪನ ಡಾಕ್ಟರ್ ಜಾವ್ ಕಾಮೂಣ. ಕನಸು ಎಲ್ಲೆಲ್ಲೂ ಇರುತ್ತದೆ. ಮೆಡಿಕಲ್ ಓದುವುದು ನನ್ನ ಕನಸು. ನನ್ನ ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು. ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ ನೀಟ್ ಅಕಾಡೆಮಿ. ಕಷ್ಟಪಟ್ಟು ಹಣ ಕೊಡಿಸಿ ಒಡವೆ ಮಾಡಿಸಿರ್ತೀರಿ. ಮಕ್ಕಳ ಉನ್ನತ ವ್ಯಾಸಕ್ಕೋ, ಅವ್ರ ಮದ್ವೆಗೋ ಅಥವಾ ಯಾವ್ದಾದ್ರೂ ಆರೋಗ್ಯ ಸಮಸ್ಯೆ ಬಂದಾಗ ಹಣ ಬೇಕಾಗತ್ತೆ. ಆ ಚಿನ್ನವನ್ನ ಮಾರೋಕೆ ಅಂತ ಹೋದಾಗ ಬೇಕಾಬಿಟ್ಟಿ ಬೆಲೆ ಕೇಳ್ತಾರೆ ಅನ್ನೋ ಚಿಂತೆಲಿದ್ದೀರಾ? ಇನ್ನು ಮುಂದೆ ಆ ಚಿಂತೆ ಮಾಡೋ ಪ್ರಮೇಯನೇ ಇಲ್ಲ. ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣವನ್ನ ನಿಮ್ ಕೈ ಕೊಡ್ತಾರೆ. ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ವಿರಾಮದ ನಂತರ ನ್ಯೂಸ್ ಟಿವಿಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಬಾಗೇಪಲ್ಲಿ ಪಟ್ಟಣದ ಪುರಸಭಾ ವ್ಯಾಪ್ತಿಯ 1 ಮತ್ತು 2ನೇ ವಾರ್ಡ್ನಲ್ಲಿ ಬುಧವಾರ ರಾತ್ರಿ ಸುರಿದ ಮಳೆಯಿಂದ ಮನೆಗಳಿಗೆ ನೀರು ನುಗ್ಗಿ ಪರದಾಡುವಂತಾಯಿತು. ಕ್ರೀಡಾಂಗಣ ಮುಂಭಾಗದ ಚರಂಡಿಯಲ್ಲಿ ಮಳೆ ನೀರು ಸರಾಗವಾಗಿ ಹರಿಯದೆ ಮನೆಗಳಿಗೆ ನುಗ್ಗಿತು. ಇದರಿಂದ ರಾತ್ರಿ ನಿದ್ದೆಗೆಟ್ಟು ಮನೆಗಳಿಂದ ನೀರನ್ನು ಹೊರಹಾಕಿದ್ರು. ತಗ್ಗಿನ ಮನೆಗಳಿಗೆ, ಜನವಸತಿ ಪ್ರದೇಶಕ್ಕೆ ನೀರು ನುಗ್ಗುತ್ತದೆ. ಮಳೆ ಬಂದಾಗಲೆಲ್ಲ ಇದೇ ಪರಿಸ್ಥಿತಿ ಉಂಟಾಗುತ್ತದೆ. ಇದಕ್ಕೆ ಶಾಶ್ವತ ಪರಿಹಾರ ಸೂಚಿಸಬೇಕಿದೆ. ಚರಂಡಿಯ ಹೋಳು ತೆರವುಗೊಳಿಸಬೇಕು ಎಂದು ಸಿಪಿಎಂ ಮುಖಂಡ ಚನ್ನರಾಯಪ್ಪ ಒತ್ತಾಯಿಸಿದರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್.
ಕಾಂಗ್ರೆಸ್ನಲ್ಲಿ ಸ್ಫೋಟಗೊಂಡ ಭಿನ್ನಮತ, ನಮ್ಮೂರಿಗೆ ನಮ್ಮ ಶಾಸಕ ಕಾರ್ಯಕ್ರಮಕ್ಕೆ ಪೊಲೀಸರ ಸರ್ಪಗಾವಲು, ಗ್ರಾಮೀಣ ಜನರ ಸಮಸ್ಯೆ ಆಲಿಸಿದ ಶಾಸಕ ಪ್ರದೀಪ್ ಈಶ್ವರ್. ಡಾಕ್ಟರ್ HN ಪ್ರಾಧಿಕಾರದ ಅಧ್ಯಕ್ಷರಾಗಿ ಶಿವಶಂಕರ್ ರೆಡ್ಡಿ ನೇಮಕ, ಬೈಕ್ ರ್ಯಾಲಿ ನಡೆಸಿ ಅದ್ದೂರಿ ಸ್ವಾಗತ ಕೋರಿದ ಅಭಿಮಾನಿಗಳು. ಆಪರೇಷನ್ ಅಭ್ಯಾಸ ಅಂಗವಾಗಿ ಕೋಲಾರದಲ್ಲಿ ಅಣುಕು ಪ್ರದರ್ಶನ, ಸಾರ್ವಜನಿಕರು ಭಯಭೀತರಾಗದಂತೆ ಅರಿವು, ರೋಮಾಂಚನ ಹಾಗೂ ಕುತೂಹಲದಿಂದ ವೀಕ್ಷಿಸಿದ ಸಾರ್ವಜನಿಕರು. ತೋಟಕ್ಕೆ ನೀರು ಹಾಯಿಸುವ ವಿಚಾರದಲ್ಲಿ ದಾಯಾದಿಗಳ ನಡುವೆ ಮಾರಾಮಾರಿ, ಯುವಕನ ಬರ್ಬರ ಹತ್ಯೆ, ಆರೋಪಿಗಳು ಅಂದರ್. ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ 10 ನೂತನ ಹವಾನಿಯಂತ್ರಿತ ಹೈಟೆಕ್ ಆಂಬ್ಯುಲೆನ್ಸ್, ಕ್ಷೇತ್ರದ ಜನರ ಪ್ರಾಣ ರಕ್ಷಣೆಗೆ ಶಾಸಕ ಪ್ರದೀಪ್ ಈಶ್ವರಿಂದ ಕೊಡುಗೆ. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ನ್ಯೂಸ್ ಟಿವಿ.